ಒಂದು ಕಾಲದಲ್ಲಿ ಮೂಡಿ ಬಂದ ಅದ್ಭುತವಾದ ಸೀರಿಯಲ್ ಅಂತ ಇದು ಸೀರಿಯಲ್ ಅಂತ ಹೇಳ್ಬೋದು. ಹೌದು, 90ರ ದಶಕದಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳಿಗೂ ಸಹ ಈ ಸೀರಿಯಲ್ ಅಂದರೆ ಅದು ಒಂದೊಂದು ರೀತಿ ಪ್ರೀತಿ ಸವಿ ನೆನಪುಗಳು ಇವತ್ತಿಗೆ ಅಂತ ಹೇಳ್ಬೋದು. ಹೌದು, ಇಂಥವರಲ್ಲಿ ಅದು ವಿಠ್ಠಲರ ಪಾತ್ರವನ್ನು ಮಾಡಿದಂಥ ರವಿಶಂಕರ್ ಅವರು ಇನ್ನೆಲ್ಲ ಅಂದರೆ ನಿಜಕ್ಕೂ ಕೂಡ ಅಗತ್ಯದ ಸುದ್ದಿ ಅಂತ ಹೇಳ್ಬೋದು. ಆದರೆ ಏನಾಯ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಎಂದು ಡಾಕ್ಟರ್ ವಿಠ್ಠಲರ ಪಾತ್ರವನ್ನು ಮಾಡಿದಂಥ ಸೀರಿಯಲಲ್ಲಿ ಖ್ಯಾತಿಯಲ್ಲಿ ಸಾಕಷ್ಟು ಹೆಸರು ಕೂಡ ಬಂತು. ಇದಾದ ನಂತರ ಸುಮಾರು 4000ಕ್ಕೂ ಅಧಿಕ ಎಪಿಸೋಡ್ಗಳು ಮಾಡಿದ ನಂತರ ಈ ಸೀರಿಯಲ್ ಕೂಡ ನಿಲ್ತು. ಆದರೆ ಸುಮಾರು 2002ರಿಂದ ಬಂದಿದ್ದ ಸೀರಿಯಲ್ 2007ರ ತನಕ ಕೂಡ ಪ್ರಸಾರವಾಗಿ ನಂತರ ಸ್ಟಾಪ್ ಆಯಿತು. ಆದರೆ ಇಂಥದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕಣ್ಣೀರು ಹಾಕಿದ್ದು ಕೂಡ ಕಡೆ ನಡೀತು. ಇದೆಲ್ಲ ಆದ ನಂತರ ಇಂಥ ಸೀರಿಯಲ್ ಮತ್ತೆ ಮೂಡಿ ಬರೋ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡ್ರು. ಅದು ನಿಜಾನೂ ಸಹ ಹೌದು. ಇದಾದ ನಂತರ ವಿಠ್ಠಲರವರು ಸಿನಿಮಾದಲ್ಲಿ ಬಂದರು, ಪಯಣ ಮತ್ತು ಇನ್ನೊಂದು 4-5 ಸಿನಿಮಾಗಳನ್ನು ಕೂಡ ಮಾಡಿದ್ರು. ಆದರೆ ಯಾವುದೂ ಕೂಡ ಅಂಥ ಯಶಸ್ಸು ಸಿಗಲಿಲ್ಲ. ಇದೇ ಕಾರಣಕ್ಕಾಗಿ ಸಿನಿಮಾರಂಗ ಸಂಪೂರ್ಣವಾಗಿ ದೂರನೇ ಉಳ್ಕೊಂಡ್ರು. ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಅಪರಾಧ ಮಾಡಿದ್ರು ಬಿಟ್ಟರೆ ಈಗ ಸ್ವಂತ ಉದ್ಯಮವನ್ನೇ ಮಾಡಿಕೊಂಡು ಈಗ ವಿಠ್ಠಲರವರು ತಮ್ಮ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ. ಆದರೆ ಸಿನಿಮಾ ರಂಗದಿಂದ ನಾಯಕನಾಗಿ ಅಂಥ ಯಶಸ್ಸು ಸಿಗಲಿಲ್ಲ. ಆದರೆ ಸೀರಿಯಲಲ್ಲಿ ಅಂತೂ ಅತಿ ದೊಡ್ಡ ಬ್ರೇಕನ್ನೇ ಅವರಿಗೆ ಸಿಕ್ಕಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕೂತ್ಕೊಂಡು ಸೀರಿಯಲ್ ನೋಡ್ತಿದ್ರು. ಇಂಥ ನಾಯಕ ನಟ